ಈಗ ವಿದ್ಯಾರ್ಥಿಗಳೇ, ಗಣಿತದನ್ನ ಒಂದು ಪ್ರಶ್ನೆ ವಿಡಿಯೋ ನಂಬರ್ 19, ಪ್ರಶ್ನೆ ನಂಬರ್ ನವೋದಯ 2021 59ನೇ ಪ್ರಶ್ನೆ. ನೀವು ಮಾಡೋದಾತ ವಿಡಿಯೋ ಆನ್ ಮಾಡ್ರಿ, ನಾ ಚೆನ್ನಾಗಿ ತಿಳಿಸ್ಯಾರ. ಯಾವುದೇ ಒಂದು ಲೆಕ್ಕ ಮಾಡಬೇಕಾದ್ರೂ ನಾನು ಕಲಿಬೇಕನ್ನುವಂಥ ಭಾವನೆಯಿಂದ ಬೋರ್ಡ್ ಕಡೆ ನೋಡಬೇಕು. ಇಂಥ ಮಾದರಿಗಳು ನಿಮ್ಗೆ ನಾ ಟೆಲಿಗ್ರಾಮ್ ಕ್ಲಾಸ್ನೊಳಗೆ ಜೂನ್ದಿಂದ ಎಲ್ಲ ಗಣಿತಗಳು ಬರ್ತಾವೆ. ಈಗ ನೀವು ಮಾಡಬೇಕಾದದ್ದೇನು, ಇದನ್ನ ಒಂದು ಮೊತ್ತವು 16 ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ ಎಷ್ಟು. ಬರೇ ಒಂದು ಅವಧಿ ಕೊಟ್ಟು ಬಿಟ್ಟಾನ, ಅಂದಾಜ ಮೇಲೆ ಏನು ಹೇಳಿಬಿಟ್ಟಾನ, ದ್ವಿಗುಣಗೊಂಡಾಗ, ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ಹೆಂಗದ ನೋಡೋದು ಪ್ರಶ್ನೆ. ಆ ಪ್ರಶ್ನೆಯನ್ನು ಒಂದು ಮೊತ್ತವು 16 ವರ್ಷಗಳಲ್ಲಿ ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ ದೊರಕುವ ವಾರ್ಷಿಕ ದರ ಎಷ್ಟು ಅಂದರೆ ನೀವೇನು ತಿಳ್ಕೊಬೇಕು, ಏನೂ ಇಲ್ಲ ಅಂತಂದ ಅಸಲು ಎಷ್ಟು ತಿಳ್ಕೊಬೇಕು, ನೀವು 100 ಅಂತ ತಿಳ್ಕೊಬೇಕು. ಮಾಡಿದ್ರಿ ಅಂದ್ರೆ ನೀವು ಇದನ್ನು ನೋಡ್ರಿ, 100 ಅಸಲು 100 ಆಗಿರಲಿ. ಆಮೇಲೆ ಏನದ ಅವಧಿ, ಆಮೇಲೆ ಸರಳ ಬಡ್ಡಿ 16 ವರ್ಷಗಳಲ್ಲಿ ನೋಡು, ಅವಧಿ ಬರಬರಿ, ಅವಧಿ ಹಚ್ಕೋಬೇಕಾಗ್ತದೆ. ಈಗ ನೀವು ಅವಧಿ ಬರಬರಿ 16 ವರ್ಷಗಳು. ನೋಡಿ 16 ವರ್ಷಗಳು, 16 ವರ್ಷಗಳಲ್ಲಿ ಏನಾಗ್ತದ, ಅದು ಸರಳ ಬಡ್ಡಿಗೆ ದ್ವಿಗುಣಗೊಂಡಾಗ. ದ್ವಿಗುಣಗೊಂಡಾಗ ಅಂದ್ರೆ ಮೊತ್ತ ಬರೋಬರಿ ಅಸಲು ಗುಂಡ್ಲೆ 2. ಅಸಲಿನ ದ್ವಿಗುಣ ಅಂದ್ರೆ ಅಸಲು ಗುಂಡ್ಲೆ 2, ದ್ವಿಗುಣ ಅಂದ್ರೆ 2ರಲ್ಲಿ ಗುಣಾಕಾರ ಮಾಡಬೇಕು. ಅಂದ್ರೆ 100 ಗುಂಡ್ಲೆ 2 ಬರೋಬರಿ 200 ರೂಪಾಯಿ ಏನಾಯ್ತು, ಮತ್ತಾತು. ಇದೇನಾಯ್ತು, ಅಸಲಾತು, ಇದು ಮತ್ತಾತು. ಕೇಳಿದ್ದೇನು, ಶೇಕಡ ವಾರ್ಷಿಕ ದರ. ಶೇಕಡ ದರ ಬರೋಬರಿ ಎಷ್ಟು. ದರ ಯಾವಾಗಲಾದ್ರೂ ವಾರ್ಷಿಕಕ್ಕೆ ಇರ್ತದೆ ಮತ್ತು 100ಕ್ಕೆ ಇರ್ತದೆ. ಇಷ್ಟ ಸಂಗತಿಗಳನ್ನ ಪರ್ಫೆಕ್ಟ್ ಆಗಿ ನೀವು ತಿಳ್ಕೊಂಡ್ಬಿಟ್ರೆ ಮುಂದಿನ ಕೆಲಸ ನಮಗೆ ಅತಿ ಈಸಿ ಆಗಿಬಿಡ್ತದ. ಹೆಂಗೆ ಅನ್ನೋದು ನೀವು ತಿಳ್ಕೊಂಡ್ರಿ. ಅಸಲು ಏನೂ ಕೊಟ್ಟಿಲ್ಲ, ಅಸಲು 100 ಅಂತ ತಿಳ್ಕೊರಿ. ಅವಧಿ ಅಂತೂ ಕೊಟ್ಟಾನ 16 ವರ್ಷ. ಏನಂತ, ಅಸಲಿನ 2ರಷ್ಟು ಅಂದಾನ. ಮತ್ತು ಅಸಲು ಗುಂಡ್ಲೆ 2, 100 ಗುಂಡ್ಲೆ 2, 200 ರೂಪಾಯಿ ಏನಾಯ್ತು, ಮತ್ತಾತು. ಇನ್ನು ನಾವು ಅಲ್ಲಿ ಮುಂದಿನ ಗಣಿತ ನೋಡ್ಕೊಳ್ಳಿ. ಈಗ ಬಡ್ಡಿ ತಕೋಬೇಕು. ಏನು, ಸರಳ ಬಡ್ಡಿ ಬರೋಬರಿ, ಸರಳ ಬಡ್ಡಿ ಬರೋಬರಿ, ಸರಳ ಬಡ್ಡಿ ಬರೋಬರಿ ಮೊತ್ತ ಮೈನಸ್ ಅಸಲು. ಮತ್ತೆಷ್ಟು ಬಂದದ್ದು ನಿಮ್ಗೆ ಗುರ್ತದಲ್ಲ, ಮೊತ್ತ ಮೈನಸ್ ಅಸಲು. ನೀವು ತಿಳ್ಕೊಂಡಿದ್ದು ಅಸಲು ಎಷ್ಟದ, 100 ಅದ, ಮತ್ತು 200 ಆಗ್ಯದ. 200 ಒಳಗೆ 100 ಕಳೀರಿ, ಎಷ್ಟು ಉಳಿತು, 100 ರೂಪಾಯಿ ಏನು ಉಳಿತು, ಬಡ್ಡಿ ಉಳಿತು. ಇನ್ನು ಶೇಕಡಾ ದರದ ಸೂತ್ರ ಏನು, ಶೇಕಡಾ ದರ ಬರೋಬರಿ 100 ಗುಂಡ್ಲೆ 1 ಬಡ್ಡಿ, ಸರಳ ಬಡ್ಡಿ ಸರ್ವಾಸ್ ಬಾಗಿಲೆ, ಅಸಲು ಗುಂಡ್ಲೆ ಅವಧಿ. ಇಲ್ಲೊಂದು ಮಹತ್ವನ ವಿಷಯ ತಿಳಿಸ್ತೀನಿ, ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ಒಂದು ಯಾಕೆ ಹಾಕಿದ ಅನ್ನೋದು, ಈ ಕೆಲವೊಂದಿಷ್ಟು ಈಗ ಬಿಟ್ಟು ಬಿಟ್ಟಾರ, ಅದನ್ನು ನೀವು ಒಂದು ಹಾಕ್ಬೇಕು ಯಾವಾಗಲಾದ್ರು. ಯಾಕೆ ಹಾಕ್ಬೇಕು ಅನ್ನೋದು ಹೇಳತ್ತನ. ಇದು ವರ್ಷದಾಗ ಅದ ಅಂತ ಚಲೋ ಅದು. ತಿಂಗಳದಾಗ ಜರಿ ತಂದ್ರೆ ಇಲ್ಲಿ 12 ಹಚ್ಕೋಬೇಕು ನೀವು. ದಿನದಾಗ ತಂದ್ರೆ ಇಲ್ಲಿ 365 ಇಟ್ಬಿಟ್ರೆ ಎಲ್ಲ ಗಣಿತಗಳು ಉತ್ತರಗಳು ಚಕ್ 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 ಹೊರಗೆ ಬಂದ್ಬಿಡ್ತಾವೆ. 100 ಗುಂಡ್ಲೆ 1 ಯಾಕ, ಇದು ವರ್ಷದ ಮೇಲೆ ಅದ. ಅಕಸ್ಮಾತ್ ತಿಂಗಳಿತ್ತಂದ್ರೆ 6 ತಿಂಗಳಿಗೆ ಇಷ್ಟು ಬಡ್ಡಿ ಆಗ್ಯದ ಅಂದ್ರೆ ಇಲ್ಲಿ 1 ಇದ್ದದ್ದು ನೀವು 12 ಹಚ್ಕೋಬೇಕು. ಆಮೇಲೆ 73 ದಿನಗಳಲ್ಲಿ ಸರಳ ಬಡ್ಡಿ ಆಗಿದೆ ಅಂದಾಗ ನೀವು 73 ಅಂದ್ರೆ ಇಲ್ಲಿ ಪಟ್ನ 365 ದಿವಸ ಇಟ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್, ನೀವು ನೆನಪು ಇಟ್ಕೋಬೇಕಾದಂಥ ಸಂಗತಿ. ಈಗ 100 ಗುಂಡ್ಲೆ ಸರಳ ಬಡ್ಡಿ ಅಂತ ಸೂತ್ರ ಬರೀತಿರ್ತಾರ. ಅದು ಹಂಗೆ ಮಾಡೋದ್ರಿಂದ ಏನಾಗ್ತದ, ನಿಮ್ಮ ತಿಂಗಳದಾಗ ದಿವಸದಾಗ ಬಂದು ಅಂದ್ರೆ ಉತ್ತರ ಅದು ಸೂತ್ರ ತಪ್ಪಿ ಬಿಡುತ್ತದೆ. ಅವಾಗ ಏನು ಮಾಡಬೇಕು, 100 ಗುಂಡ್ಲೆ 1 ಯಾವಾಗಿದು, ನಿಮಗೆ ವರ್ಷ ಬಂದಾಗ 100 ಗುಂಡ್ಲೆ 1 ಹಚ್ಚಬೇಕು. ಇದು ವರ್ಷ ಬಂದಾಗ ವರ್ಷದ ಲೆಕ್ಕ. ಆಮೇಲೆ ತಿಂಗಳ ಬಂತು ಅಂತ ತಿಳ್ಕೊರಿ. ತಿಂಗಳದ ಲೆಕ್ಕ ನೀವು ಏನಾದರೂ ಓದ್ಕೊಂಡ್ರಿ ಅಂತಂದ್ರೆ
100 ಗುಂಡ್ಲೆ 12 ಹಚ್ಕೋಬೇಕು. ಆಮೇಲೆ ದಿನದಾಗ ಏನಾರ ಲೆಕ್ಕ ಬಂದಿತ್ತು, ದಿನಗಳಲ್ಲಿ ಬಂದಿತ್ತು ಅಂತಂದ್ರೆ ಹೆಚ್ಚಾನೆಚ್ಚದು 100 ಗುಂಡ್ಲೆ 365 ಹಚ್ಕೋಬೇಕು. 365 ಭಾಗ ಹೋಗಂತ ದಿವಸಗಳೇ ಇರ್ತಾವ. 73 ಭಾಗ ಹೋಗ್ತದ. ಆಮೇಲೆ 1 5 ಹೋಗ್ತದ. ಅವು ಈ ಸೂತ್ರಗಳನ್ನು ನೀವು ನೆನ್ಪಿಟ್ಕೋಬೇಕು. ಇವು ಗಣಿತ ಮಾಡಾಗ ಈ ನಿಯಮಗಳು ಭಾಳ ಉಪಯೋಗ ಆಗ್ತಾವೆ. ಇವು ನೆನ್ಪಿಟ್ಕೊಂಡು ವರ್ಷದ ಇದು 1 ಹಚ್ಚಿರಿ. ತಿಂಗಳದಾಗ ಏನ್ರಿ ಈ ಗಣಿತ ತಿಂಗಳದಾಗ ಬಂದಿತ್ತಂದ್ರೆ 12 ಹಚ್ಚಿರಿ. ಆಮೇಲೆ ದಿನಗಳದಾಗ ಏನ್ರಿ ಬಂತಂದ್ರೆ 365 ಹಚ್ಚಿರಿ. ನಿಮ್ಮ ಉತ್ತರ ಒಟ್ಟ ತಪ್ಪೋದು ನೋಡಿ. ಇದರ ಪ್ರಕಾರ ಈಗ ಹಚ್ಚಿರಿ 100 ಗುಂಡ್ಲೆ 1 ಗುಂಡ್ಲೆ ಸರಳ ಬಡ್ಡಿ 100 ಬಂದದ. ಅಸಲು ಎಷ್ಟು ತಿಳ್ಕೊಂಡ್ರಿ ನೀವು? 100 ತಿಳ್ಕೊಂಡ್ರಿ. ಅವಧಿ ಬರೋಬ್ಬರಿ 16 ವರ್ಷ ಬಂದವು ನೋಡಿ. ಈ 100 ಹೊತ್ತು, ಈ 100 ಹೊತ್ತು. 4 4 16, 4 25 ಬರೋಬ್ಬರಿ 25 4 ಅಂಶ ಆಯ್ತು. ಇದನ್ನು ಮಿಶ್ರ ಭಿನ್ನ ರಾಶಿ ಒಳಗೆ ಇಡಬೇಕು. 4 6 24, 1 ಉಳಿತು, 1 4 ಅಂಶ ಏನು ಶೇಕಡಾ ದರ. 1 6 ಪೂರ್ಣಾಂಕ 1 4 ಅಂಶ ದರ ಎಲ್ಲದ ಉತ್ತರ ಹುಡುಕ್ಯಾಡ್ರಿ. 6 ಪೂರ್ಣಾಂಕ 1 4 ಅಂಶ ದರ ಉತ್ತರ ಸಂಖ್ಯೆ ಬಿ. ಮಾಮೂಲಿಯಾಗಿ ಎಲ್ಲ ಕೋಚಿಂಗ್ದಾಗ ಹುಡುಗರು ಈ ಗಣಿತಗಳನ್ನು ಕಲಿಸಿರ್ತಾರೆ. ನಾ ಹೆಚ್ಚು ಟೈಮ್ ಪಾಸ್ ಮಾಡಿ ನಿಮ್ಗೆ ನಾನು ಹೇಳೋದಿಲ್ಲ. ನೀವು ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಇವೆಲ್ಲ ಮಾಮೂಲಿಯಾಗಿ ನಿಮ್ಮ ಗಣಿತಗಳು ಕೋಚಿಂಗ್ ತೊಗೊಂಡಿದ್ರಿ ಅಂದ್ರೆ, ಕೋಚಿಂಗ್ ತೊಗೊಂಡಿದ್ದಿಲ್ಲ ಅಂದ್ರೆ ವಿಡಿಯೋ ಮಾತ್ರ ರೀಪ್ಲೇ ಮಾಡಿ ನೋಡ್ರಿ. ಇಷ್ಟೇ. ನಾಳೆ ಎಲ್ಲ ಬರೋ ನಿಮಗೆಲ್ಲ ವಿಡಿಯೋಗಳು ಹಿಂಗೆ ಬಂದ್ಬಿಡ್ತಾವೆ. ಭಾರಿ ಸರಳ ಅಂದ್ರೆ ಏನು, ಸಾಕಷ್ಟು ಅಭ್ಯಾಸ ಆಗ್ತದೆ. ವಿಡಿಯೋಗಳನ್ನ ಅಗಲೆಲ್ಲ ನೋಡೋದ್ರಿಂದ ಏನಾಗ್ತದೆ, ನೀವು ಗಣಿತದಾಗ ಭಾಷೆ ಆಗಿಬಿಡ್ತೀರಿ. ಗದ್ದೆ ಭಾಗ ಬರ್ತಾವ, ರೀಸ್ನಿಂಗ್ ಬರ್ತಾವ. ಚಂದಂಗೆ ನೋಡ್ಕೊರಿ. ಇನ್ನೊಂದ್ಸಲ ವಿಡಿಯೋ ಫೇರ್ದಾಗ ಚಂದಂಗೆ ಬರ್ಕೊಡ್ರಿ.